ಸರ್ ಅದೇ ಸರ್, ಇವಾಗ ಪ್ರಜ್ವಲ್ ರೇವಣ್ಣಗೆ ಇವಾಗ ಜೀವಾವಧಿ ಶಿಕ್ಷೆ ಇದಾಗಿದೆ. ಸೊ ನೆಕ್ಸ್ಟ್ ಏನಾಗ್ಬೋದು? ಒಬ್ರು ವಕೀಲರಾಗಿ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ ಸರ್, ಅದು ಸೆಂಟೆನ್ಸ್ ಅನ್ನ ಅವರು ಅನುಭವಿಸ್ಬೇಕಾಗತ್ತೆ ಒಂದು. ಎರಡನೇದು ಹೈಕೋರ್ಟ್ಗೆ ಇದನ್ನ ಸೆಂಟೆನ್ಸ್ ಅನ್ನ ಸಸ್ಪೆಂಡ್ ಮಾಡಿ ಅದ್ರ ಮೇಲೆ ಚಾಲೆಂಜ್ ಮಾಡಬಹುದು. ಹೈಕೋರ್ಟ್ಗೆ ಮನವರಿಕೆ ಸ್ಟೇ ಅಂದ್ರೆ ಅದು ಸೆಂಟೆನ್ಸ್ ಕಂಟಿನ್ಯೂ ಆಗುತ್ತೆ ಸರ್. ಅದೇ ಸರ್, ಇವಾಗ ಜನಪ್ರತಿನಿಧಿ ನ್ಯಾಯಾಲಯ ಇವಾಗ ತೀರ್ಪು ಕೊಟ್ಟಿರೋದು ಇವಾಗ. ಸೊ ಇವ್ರೇನಾದ್ರು ಇವಾಗ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಈ ತರ ಮೇಲ್ಮನವಿ ಸಲ್ಲಿಸೋ ಚಾನ್ಸ್ ಇದೆಯಾ? ಅಥವಾ ಆತರ ಮಾಡಿದ್ರೆ ಏನ್ ಅದರಿಂದ ಶಿಕ್ಷೆಯಿಂದ ಪಾರ ಆಗ್ತಾರ? ಇಲ್ಲ, ಆತರ ಏನ್ ಪಾರಾಯಣ ಆಗೋದಿಲ್ಲ. ಯಾಕಂದ್ರೆ ಇನ್ನ 3 ರೇಪ್ ಕೇಸಸ್ ಪೆಂಡಿಂಗ್ ಇದೆ. ಒಟ್ಟು 4 ರೇಪ್ ಕೇಸಲ್ಲಿ ಒಂದು ರೇಪ್ ಕೇಸಲ್ಲಿ ಅದೇ ಮನೆ ಆಳ ಮೇಲೆ ರೇಪ್ ಮಾಡಿದಂತಲ್ಲಿ ಕೇಸ್ ಕನ್ವಿಕ್ಷನ್ ಆಗಿದೆ. ಅದು ಸರ್ಕಾರ ಫಾಸ್ಟ್ ಟ್ರ್ಯಾಕ್ ಐ ಥಿಂಕ್ ಒಂದು ಚಾಲೆಂಜಿಂಗ್ ಟೈಮ್ ಅಲ್ಲಿ ಕೇಸನ್ನ ಕನ್ವಿಕ್ಷನ್ ಕೊಟ್ಟಿದೆ. ಓಕೆ, ಸೊ ಹಂಗಾಗಿ ಇದನ್ನ ಅದೇ ಒಂದು ಚಾಲೆಂಜ್ ಮಾಡಬಹುದು. ಚಾಲೆಂಜ್ ಮಾಡಿದ್ರು ಕೂಡ ಇನ್ನ 3 ಕೇಸು ಬೇಲ್ ಆಗಿಲ್ಲ. ಹಂಗಾಗಿ ಹೊರಗಡೆ ಬರುವಂತ ಸಾಧ್ಯತೆ ಕಡಿಮೆ. ಓಕೆ, ಆಮೇಲೆ ಒಟ್ಟು 4 ರೇಪ್ ಕೇಸ್ ಇರೋದ್ರಿಂದ ನ್ಯಾಯಾಲಯ ಏನಾದ್ರೂ ಬೇಲ್ಗೆ ಕೊಡ್ಬೇಕಾದ್ರೆ ಈಗ ಕೊಡಂಗಿದ್ರೆ ಸುಪ್ರೀಂ ಕೋರ್ಟ್ ಅಲ್ಲೇ ಕೊಡ್ಬೋದಾಗಿತ್ತು. ಸುಪ್ರೀಂ ಕೋರ್ಟ್ ಕೂಡ ಸಾಕಷ್ಟು ಬಾರಿ ಅಪೀಲ್ ಹಾಕಿದ್ದಾರೆ. ಬೇಲ್ಗೋಸ್ಕರ ಬೇಲು ಸಿಕ್ಕಿಲ್ಲ. ಸೊ ಏನಂತಂದ್ರೆ ಈ ಸುಪ್ರೀಂ ಕೋರ್ಟ್ ಅಲ್ಲಿ 4 ಕೇಸ್ ಇರೋದನ್ನ ಮತ್ತೆ ಹೈಕೋರ್ಟ್ ಅಲ್ಲಿ 4 ಕೇಸ್ ಇರೋದನ್ನು ಕೂಡ ಕನ್ಸಿಡರ್ ಮಾಡ್ತಾರೆ ಬೇಲ್ಗಿಲ್ ಕೊಡ್ಬೇಕಾದಂದಾಗ. ಓಕೆ, ಆಮೇಲೆ ಈ ಕೇಸಲ್ಲಿ ಬೇಲ್ ಆದ್ರೂ ಕೂಡ ಇನ್ನ 3 ಕೇಸ್ ಪೆಂಡಿಂಗ್ ಇದೆಯಲ್ಲ, ಅದರಲ್ಲಿ ಬೇಲ್ ಆಗಿಲ್ಲ. ಹಂಗಾಗಿ ಹೊರಗಡೆ ಬರುವಂತ ಚಾನ್ಸಸ್ ತುಂಬಾ ಕಡಿಮೆ ಇದೆ ಅಂತ ನನ್ನ ಅನಿಸಿಕೆ ಸರ್. ಓಕೆ ಸರ್, ಇನ್ನೊಂದ್ ಏನಂತಂದ್ರೆ ಇವ್ರು ರಾಜಕಾರಣಿ ಆಗಿರೋದ್ರಿಂದ ಒಂದ್ ಸ್ವಲ್ಪ ಪ್ರಭಾವಿಗಳಾಗಿರೋದ್ರಿಂದ ಇದ್ರಲ್ಲಿ ಏನಾದ್ರು ಬೇರೆ ಏನಾದ್ರು ರೀತಿ ಮಾಡೋ ಚಾನ್ಸ್ ಇದೆಯಾ? ಹೊರಗ್ ಬರಕ್ ಏನಾದ್ರು ಬೇರೆ ಪ್ಲಾನ್ಗಳು ಏನಾದ್ರು ಮಾಡಿದ್ರೆ ಹೊರಗ್ ಬರ್ತಾರಾ ಅಥವಾ ಆತರ ಏನೋ ಚಾನ್ಸ್ ಇದೆಯಾ ಅಂತ? ಇಲ್ಲ ಸರ್, ಏನ್ ಪ್ರಾಸಿಕ್ಯೂಷನ್ ಈಗ ಅದೇ ಪ್ರಾಸಿಕ್ಯೂಷನ್ ಏನಾದ್ರು ಸ್ವಲ್ಪ ಸಡಿಲ ಮಾಡಿದ್ರೆ ಓಕೆ, ಬಟ್ ಪ್ರಾಸಿಕ್ಯೂಷನ್ ಸಡಿಲ ಮಾಡಿಲ್ಲ. ಓಕೆ, ಈಗ ನೋಡಿ ನಿನ್ನೆ ಮಾಲೆಗಾಂವ್ ಕೇಸಲ್ಲಿ ಪ್ರಜ್ಞಾ ಠಾಕೂರ್ ಅವರೆಲ್ಲ ಇದು NIA ನಡೆಸ್ತಾ ಇದ್ದಿದ್ದು. NIA ಕೇಂದ್ರ ಸರ್ಕಾರ ನಡೆಸ್ತಾ ಇದ್ದಿದ್ದು ನೋಡಿ, ಅಲ್ಲಿ ಪ್ರಾಸಿಕ್ಯೂಷನ್ ಕರೆಕ್ಟ್ ಆಗಿ ಎಸ್ಟಾಬ್ಲಿಷ್ ಮಾಡಿಲ್ಲ ಅಂತ ಎಲ್ಲರಿಗೂ ಖುಲಾಸೆ ಮಾಡ್ಬಿಟ್ರಲ್ಲಿ. ಹೌದೌದೌದು, ಕರೆಕ್ಟ್ ಅಲ್ವಾ? ನೋಡಿ, ಎರಡೂ ತುಂಬಾ ಇಂಪಾರ್ಟೆಂಟ್ ಕೇಸೇನೆ. ಆದ್ರೆ ಒಂದ್ರಲ್ಲಿ ಶಿಕ್ಷೆ ಆಯ್ತು, ಇನ್ನೊಂದ್ರಲ್ಲಿ ಖುಲಾಸೆ ಮಾಡಿದ್ದಾರೆ. ಸೊ ಎರಡೂನು ನೋಡಿದಾಗ ನಮ್ಗೆ ಜನಗಳಿಗೆ ಅರ್ಥ ಆಗತ್ತೆ ಏನ್ ಎತ್ತ ಅಂತ. ಬಟ್ ಇದು ಹೆಣ್ಣು ಮಕ್ಕಳ ಮೇಲೆ ಮಾಡಿರೋದ್ರಿಂದ, ಆಮೇಲೆ ತಾಯಿ ವಯಸ್ಸು ಬೇರೆ, ಮನೆ ಆಕೆ ತಾಯಿ ವಯಸ್ಸು, ಒಂದು ವಿಕೃತವಾದಂತ ಕೇಸು. ಸೊ ಜನ ತುಂಬಾ ಬೇಜಾರಲ್ಲಿದ್ದಾರೆ ಈ ವಿಚಾರದಲ್ಲಿ. ಮತ್ತೆ ಈಗ ಅದೇ ಹೇಳದಲ್ಲ, ಇವನು ಮಾಡಿದಕ್ಕೆ ಮನೆಯವ್ರಿಗೆಲ್ಲ ನಾವು ಪಾಪ ಆ ಮನಸ್ಸು, ಮತ್ತೆ ಅವ್ರ ತಾತ ಅವರು ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಜಾಗದಲ್ಲಿ ಕೂತ್ಕೊಂಡಂತ ವ್ಯಕ್ತಿ, ಅವರ ಘನತೆ ಗೌರವ ಏನಾಗಿರ್ಬೋದು ಈತನ ಕೆಲಸದಿಂದ. ಹಂಗಾಗಿ ಯಾರು ಈ ತರ ಕೆಲಸ ಮಾಡಬಾರ್ದು ಸರ್. ಸಮಾಜಕ್ಕೆ ಒಂದು ಗ್ರೇಟ್ ಮೆಸೇಜ್ ಅಂತೂ ಕೊಟ್ಟಿದೆ ನನ್ನ ನ್ಯಾಯಾಲಯ. ಅಂದ್ರೆ ಹೆಣ್ಣು ಮಕ್ಕಳ ವಿಚಾರಕ್ಕೆ ಹೋದ್ರೆ ನಾವು ನ್ಯಾಯಾಲಯ ಸುಮ್ನೆ ಇರೋದಿಲ್ಲ, ಜೀವಾವಧಿ ಶಿಕ್ಷೆಗಳನ್ನ ಕೂಡ ಅನೌನ್ಸ್ ಮಾಡ್ಬೇಕಾಗತ್ತೆ ಅಂತ ಹೇಳಿ ಒಂದು ಘನ ನ್ಯಾಯಾಲಯ ಒಂದು ದಿಟ್ಟ ಎಚ್ಚರಿಕೆಯನ್ನ ಸಮಾಜಕ್ಕೆ ಕೆಟ್ಟದ್ ಮಾಡೋರ್ಗೆ, ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗ ನಡ್ಕೊಳೋರ್ಗೆ ಒಂದು ದಿಟ್ಟ ಎಚ್ಚರಿಕೆ ಅಂತೂ ಆಗಿದೆ ಸರ್. ನೀವು ಎಷ್ಟೇ ದೊಡ್ಡ ಅಡ್ವೊಕೇಟ್ಗಳನ್ನಿಟ್ಟರು ಕೂಡ ನಿಮ್ಗೆ ಶಿಕ್ಷೆ ಆಗೋದ್ರಲ್ಲಿ ತಪ್ಸಕ್ ಆಗಲ್ಲ ಅಂತ ಒಂದು ದಿಟ್ಟ ಸಂದೇಶ ಕೊಟ್ಟಂಗಿದೆ ಸರ್ ಇದು. ಹೌದೌದು. ಅಂದ್ರೆ ಇವಾಗ ಜೀವಾವಧಿ ಶಿಕ್ಷೆ ಈಗ ಆಗಿರೋದ್ರಿಂದ ಇವರು ಒಂದೇ ಜೈಲಲ್ಲಿ ಇರ್ತಾರ ಅಥವಾ ಇವ್ರದೊಂದು ಜೈಲು ಯಾವ ತರ, ಸೆರೆಮನೆ ಯಾವ ತರ ಇರುತ್ತೆ ಅಂತ ಅದ್ರ ಬಗ್ಗೆ ಮಾಹಿತಿ ಇದೆ? ಸೇಮ್ ಸರ್, ಸೇಮ್. ಈಗ ಇಷ್ಟ ದಿನ ಅವ್ರಿಗೆ ಅದೇ ಯೂನಿಫಾರ್ಮ್ ಕೊಟ್ಟಿರ್ಲಿಲ್ಲ, ಇನ್ಮೇಲೆ ವೈಟ್ ಯೂನಿಫಾರ್ಮ್ ಅನ್ನ ಪ್ರಜ್ವಲ್ಗೆ ಕೊಡ್ತಾರೆ. ಯಾಕಂದ್ರೆ ಅದು ಕನ್ವಿಕ್ಟೆಡ್ಗಳಿಗೆ ವೈಟ್ ಯೂನಿಫಾರ್ಮ್ ಹಾಕ್ಬೇಕು ಅಂತ ರೂಲ್ಸ್ ಇದೆ. ಮತ್ತೆ ಒಂದು ಕ್ಯಾಪ್ ಕೊಡ್ತಾರೆ. ಜೈಲ್ಸ್ ರೂಲ್ಸ್ ಪ್ರಕಾರ ಕನ್ವಿಕ್ಟೆಡ್ ಪ್ರಿಸನರ್ ಅಂತಾನೆ CTP ಅಂತಾನೆ ಬರ್ತದೆ. ಸೊ ಅವ್ರಿಗೆ ಕನ್ವಿಕ್ಟೆಡ್ ಪ್ರಿಸನ್ಗೆ ಒಂದು ನಂಬರ್ ಅಂತ ಕೊಡ್ತಾರೆ, ಪ್ಲಸ್ ಯೂನಿಫಾರ್ಮ್ ಹಾಕೊಳ್ಬೇಕಿತ್ತ, ವೈಟ್ ಕಲರ್ ಯೂನಿಫಾರ್ಮ್ ಮತ್ತೆ ಕ್ಯಾಪ್ ಅನ್ನ ಹಾಕೊಳ್ಬೇಕಾಗತ್ತೆ. ಓಕೆ, ಅದು ಜೈಲ್ ರೂಲ್ಸ್ ಅದು ಆಕ್ಚುಲಿ. ಅಂದ್ರೆ ಪರಪರಾಗ್ರಹ ಫಾರ್ ಎಕ್ಸಾಂಪಲ್ ಅಲ್ಲೇ ಇದ್ದ ಅಂದ್ರೆ ಅಲ್ಲೇ ಜೀವಾವಧಿ ಇರೋ ತನಕ ಅಲ್ಲೇನಾ? ಅಲ್ಲೇ ಇರ್ಬೇಕಾಗತ್ತೆ ಸರ್, ಅಲ್ಲೇ ಇರ್ಬೇಕಾಗತ್ತೆ. ಆಮೇಲೆ ಸನ್ನಡತೆ ಮೇಲೆ ಬಂದಂತ ಸರ್ಕಾರಗಳೇನಾದ್ರೂ ಒಂದು 8-10 ವರ್ಷ ಆದ್ಮೇಲೆ ಸನ್ನಡತೆ ಮೇಲೆ ಹೊರಗಡೆ ಬಿಡುವಂತ ಚಾನ್ಸಸ್ ಇರುತ್ತೆ ಸರ್. ಓಹೋ, ಈ ಒಂದು ಚಾನ್ಸ್ ಕೂಡ ಇರುತ್ತೆ. ಇದ್ರಲ್ಲಿ ಏನಾದ್ರು ಪ್ರಭಾವ ಬೀರ್ಬೋದಾ ಸರ್? ಇಲ್ಲ ಅಂದ್ರೆ ಯಾವ ತರ ಆಗ್ಬೋದು ಸನ್ನಡತೆ? ಅಲ್ಲ, ಈಗ ನೀವು ಮಾಲೆಗಾಂವ್ ಬ್ಲಾಸ್ಟ್ ಅಲ್ಲಿ ನೋಡಿ, ಅವ್ರಿಗೆಲ್ಲ ಕನ್ವಿಕ್ಷನ್ ಆಗ್ಬೇಕಾದಂತ ಕೇಸು NIA ನ್ಯಾಷನಲ್ ಇನ್ವೆಸ್ಟಿಗೇಷನ್ ಇವರೆಲ್ಲ ಹೇಳ್ತಾರೆ CBI ಕೊಡಿ, NIA ಕೊಡಿ ಅಂತ. NIA ಕೇಸೇ ಉಲ್ಟಾ ಆಗಿದೆ ಅಲ್ಲಿ. NIAನೇ ಶಿಕ್ಷೆ ಕೊಡಕ್ಕಾಗಿಲ್ಲ. ಆ ಲೆಕ್ಕದಲ್ಲಿ ಇರೋದ್ರಲ್ಲಿ ನಮ್ಮ ಕರ್ನಾಟಕ ಪೊಲೀಸರು ಉತ್ತಮರು ಅಂತ ನಾವು ಅವ್ರನ್ನೇ ನಂಬೋದು ಈಗ. ಹೌದೌದು. ಈಗ ನೋಡಿ, ಕೇಂದ್ರ ಸರ್ಕಾರ CBI ಕೊಡಿ ಅಂತಾರೆ. ಈಗ CBIಗಿಂತ ಮೇಲೆ ಇರುವಂತದ್ದು NIA. ಅವರೇ ಮಾಲೆಗಾಂವ್ ಬ್ಲಾಸ್ಟ್ ಅಲ್ಲಿ ಎಲ್ಲಾರನ್ನೂ ಖುಲಾಸೆ ಮಾಡಿ ಮನೆ ಕಳ್ಸವ್ರೆ, ಶಿಕ್ಷೆ ಕೊಡ್ಸಕ್ ಆಗ್ಲಿಲ್ಲ. ಸೊ ಬಟ್ ಇವತ್ತಿನ ಕರ್ನಾಟಕ ಪೊಲೀಸ್ ಅವರ ತನಿಖೆ, SIT
ಮತ್ತೆ ಮತ್ತೆ ಈ ನ್ಯಾಯಾಲಯದ ಸ್ಪೀಡ್ ಹಿಯರಿಂಗ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತ ಏನಿದೆ ಅದು ನಿಜವಾಗ್ಲೂ ಹೌದು 1 ವರ್ಷ ಒಳಗಡೆ ಆಮೇಲೆ ಆತ ವಿಡಿಯೋ ಮಾಡ್ಬೇಕಾದ್ರೆ ಸಣ್ಣ ಪುಟ್ಟ ಕುರುಗಳು ಏನ್ ಬಿಟ್ಟಿದ್ದ ಮೋಲ್ಸ್ ಅಂದ್ರೆ ಮೂಕು ಮೇಲೇನೋ ಹೋಲ್ಸು ಇದೇನೋ ಎವಿಡೆನ್ಸ್ ಆಗಿಟ್ಕೊಂಡು ಇವ್ರಿಗೆ ಶಿಕ್ಷೆ ಕೊಡ್ಸೋದಿಲ್ಲ ತುಂಬಾ ಚಾಲೆಂಜಿಂಗ್ ಕೆಲಸ ಆಗಿತ್ತು ಪೊಲೀಸ್ ಅವ್ರಿಗೆ ಪ್ರಾಸಿಕ್ಯೂಷನ್ಗೆ. ಓಕೆ, ಅದನ್ನು ಕೂಡ ಮಾಡಿದ್ರೆ ಒಂದು ಐ ಥಿಂಕ್ ಒಂದು ಒಳ್ಳೆ ಕೆಲಸ ಡಿಪಾರ್ಟ್ಮೆಂಟ್ ಇಂದ ಆಗಿದೆ ಅಂತ ಹೇಳ್ಬೇಕಾಗುತ್ತೆ ಸರ್. ಹೌದಾದ್ರೆ ಈಗ ಉಳಿದಿರೋ 3-4 ಕೇಸಲ್ಲಿ ಇವಾಗ ಅದರಲ್ಲೂ ಕೂಡ ಈಗ ತಪ್ಪಿತಸ್ಥ ಅಂತ ಇದಾಯ್ತು ಅಂದ್ರೆ ಕೋರ್ಟ್ ಯಾವ ತರ ಶಿಕ್ಷೆ ಕೊಡ್ಬೋದು? ಇವಾಗ ಆಲ್ರೆಡಿ ಜೀವಾವಧಿ ಕೊಟ್ಟಿದ್ದಾರೆ, ಸೊ ಏನಾದ್ರು ದಂಡ ಏನಾದ್ರು ಹೆಚ್ಚಾಗ್ಬೋದಾ ಅಥವಾ ಇನ್ನೂ ಅದ್ರಲ್ಲಿ ಏನೋ ಶಿಕ್ಷೆ ಪ್ರಮಾಣ ಜಾಸ್ತಿ ಆಗುತ್ತಾ ಅಂತ? ಅವಧಿ ಬಿಟ್ರೆ ಬೇರೆ ಏನು ಇಲ್ಲ. ಮತ್ತೆ ಇಲ್ಲಿ ಏನಂತಂದ್ರೆ ಈಗ ಏನೋ ಬರೀ ರೇಪ್ ಆಗಿದೆ, ಯಾರು ಸಾವಾಗಿಲ್ಲ. ಸೊ ಹಂಗಾಗಿ ಅದು ಬಿಟ್ಟು ಇನ್ನೇನು ಮರಣದಂಡನೆ ಏನು ಕೊಡಕ್ಕಾಗಲ್ಲ ಈ ಕೇಸುಗಳಲ್ಲಿ. ಓಕೆ, ಒಂದು 10 ವರ್ಷ ಮಿನಿಮಮ್ 10 ವರ್ಷ ಆಯ್ತು ಅಥವಾ ಜೀವಾವಧಿ ಕೊಡ್ಬೋದು. ಈಗ ಜೀವಾವಧಿ ಕೊಟ್ರೆ ಇನ್ ಮಿಕ್ಕಿದ್ ಏನೇ ಕೊಟ್ರು ಕೂಡ ಎಲ್ಲಾ ಕೇಸು ಕೂಡ ಒಟ್ಟಿಗೆನೇ ಅದು ಶಿಕ್ಷೆ ಆಗ್ತಾ ಇರ್ತದೆ. ಓಕೆ ಓಕೆ, ಅಂದ್ರೆ ಏನಾದ್ರು ದಂಡ ಏನಾದ್ರು ಅದ್ರಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ಬೋದು ಅಷ್ಟೇ ಸರ್. ಅದ್ ಬಿಟ್ರೆ ಬೇಲಾಗಿ ಹೊರಗಡೆ ಬರುವಂತ ತುಂಬಾ ಚಾನ್ಸಸ್ ತುಂಬಾ ಕಡಿಮೆ ಇದೆ ಸರ್ ಇದರಲ್ಲಿ. ಯಾಕೆಂದ್ರೆ ಇನ್ನ 3 ಕೇಸಲ್ಲೂ ಬೇಲ್ ಆಗಿಲ್ಲ ಅವ್ರಿಗೆ. ಈಗ ಒಂದು ಕನ್ವಿಕ್ಷನ್ ಆಗಿರೋದ್ರಿಂದ ಸುಪ್ರೀಂ ಕೋರ್ಟ್ ಅವ್ರಿಗೂ ಹೋಗಿ ವಾಪಸ್ ಬಂದಿದ್ದಾರೆ, ಬೇಲ್ ಆಗಿಲ್ಲ ಅವ್ರಿಗೂನು. ಸೊ ಎಲ್ಲ ನಮ್ಗೆ ಬೇಜಾರೇನು ಅಂತಂದ್ರೆ ಪಾಪ ಅವರ ತಾತ ಮತ್ತೆ ಮನೆಯವರೆಲ್ಲ ಮಾಜಿ ಮುಖ್ಯಮಂತ್ರಿ ಆಗಿದ್ದವರು ಕುಮಾರಣ್ಣವರು, ಅವ್ರ ತಂದೆ ಮಿನಿಸ್ಟರ್ ಆಗಿದ್ದಂತವ್ರು. ಆಮೇಲೆ ಅವ್ರ ತಾತ ಅವರು ಮಾಜಿ ಪ್ರಧಾನಿ, ಕರ್ನಾಟಕದಲ್ಲಿ ಒಬ್ಬರೇ ಮಾಜಿ ಪ್ರಧಾನಿ ಇರೋದು, ಬೇರೆ ಯಾರು ಇಲ್ಲ. ಸೊ ಘನತೆ ಗೌರವವನ್ನ ಉಳಿಸ್ಕೊಳ್ಬೋದಾಗಿತ್ತು ಹುಡುಗರು. ಈ ರೀತಿ ಮಾಡಿ ಎಲ್ಲೋ ಒಂದ್ ಕಡೆ ಸಮಾಜಕ್ಕೂ ಕೆಟ್ಟ ಹೆಸರು ಮತ್ತೆ ಕುಲಕ್ಕೂ ಕೆಟ್ಟ ಹೆಸರು. ನಮ್ಮ ಸಮುದಾಯ ಒಕ್ಕಲಿಗ ಸಮುದಾಯ ಇದೆಯಲ್ಲ, ತುಂಬಾ ನೋವಲ್ಲಿದೆ. ಏನೋ ಈ ನಮ್ಮ ಸಮುದಾಯ ಹುಡುಗರು ಈ ತರ ಮಾಡ್ಬಿಟ್ರು ಅಂತ ನಮ್ಗೆಲ್ಲ ಬೇಜಾರಿದೆ, ತುಂಬಾ ಬೇಜಾರಿದೆ. ಸಮಾಜಕ್ಕೆ ಈ ತರ ಆಗ್ಬಾರ್ದಾಗಿತ್ತು ಅದು ಅಂತೇಳಿ ಅಷ್ಟೇ ಸರ್, ಬೇರೆ ಏನಿಲ್ಲ. ಅಂದ್ರೆ ಇವಾಗ ಈ ತೀರ್ಪು ಒಂದು ಹೆಣ್ಣಿಗೆ ನ್ಯಾಯ ಕೊಟ್ಟಿರೋ ತರ ಇದೆಯಾ ಸರ್? ಯಾವ ತರ ನೀವೇನು? ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಒಂದು ಹೆಣ್ಮಕ್ಳಿಗೆ ನ್ಯಾಯ ಕೊಟ್ಟಿರೋದೇ ಒಂದು ಸಂದೇಶ. ಎರಡನೇದು ಸಮಾಜಕ್ಕೆ ಒಂದು ಗಾಢ ಎಚ್ಚರಿಕೆ. ಅಂದ್ರೆ ಹೆಣ್ಮಕ್ಳನ್ನ ಈ ರೀತಿ ಬಳಸೋಂತವ್ರಿಗೆ ಜೀವಾವಧಿ ಶಿಕ್ಷೆ ಆಗತ್ತೆ ಅನ್ನೋದು ಈಗ ಅವ್ರ ತಲೆಯಲ್ಲಿ ಇಟ್ಕೊಬೇಕು ಇನ್ಮೇಲೆ. ಹೌದೌದು. ಈಗ ಬೇಕಾಬೇಟಿ ಪೋಸ್ಕೋ ಕೇಸುಗಳು, ಬೇಕಾಬೇಟಿ ಹೆಣ್ಮಕ್ಳನ್ನ ಇವ್ರು ನೋಡಿ, ಬೆಂಗಳೂರು ಒಂದರಲ್ಲೇ 150 ರೇಪ್ ಕೇಸ್ ರಿಜಿಸ್ಟರ್ ಆಗಿದೆ ಈ ವರ್ಷದಲ್ಲಿ. ಹೌದೌದು. ಆಮೇಲೆ ಇನ್ನೊಂದು ಕಳವಳ ಏನು ಅಂತಂದ್ರೆ, ಈಗ ನೋಡಿ ಹೈ ಪ್ರೊಫೈಲ್ ಕೇಸ್ ಅಂತ ಫಾಸ್ಟ್ ಟ್ರ್ಯಾಕ್ ಮಾಡಿ ಬಿಟ್ಟಿದ್ದಾರೆ. ಓಕೆ, ಹೌದು. ಇನ್ನ 2 ಲಕ್ಷ ರೇಪ್ ಕೇಸ್ ಪೆಂಡಿಂಗ್ ಇದೆ, ವರ್ಷಾನ್ಗಟ್ಲೆ ಆಗಿದೆ. ಯಾವ್ದು ಕೂಡ ಟ್ರಯಲ್ ಇಷ್ಟು ಸ್ಪೀಡ್ ಆಗಿ ನಡೆದಿಲ್ಲ. ಹೌದೌದು. ಈಗ ಪ್ರಜ್ವಲ್ ರೇವಣ್ಣ ನಡೆಸೋ ರೀತಿ ಬೇರೆ ಕೇಸ್ಗಳಲ್ಲೂ ಕೂಡ ಫಾಸ್ಟ್ ಟ್ರ್ಯಾಕ್ ಅನ್ನ ಮಾಡಿದ್ರೆ ಒಳ್ಳೇದು ಅಂತ ನಮ್ಗನ್ಸುತ್ತೆ. ಹೌದೌದು, ಅಂದ್ರೆ ಬೇಗ ನ್ಯಾಯ ಸಿಗುತ್ತೆ, ಅನುಕೂಲ ಆಗುತ್ತೆ. ಎಲ್ಲೋ ಒಂದ್ ಕಡೆ ಆಗಿರೋ ಅನ್ಯಾಯಕ್ಕೆ ಒಂದ್ ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತೆ ಸರ್ ನಮ್ಗೆ. ಅಂದ್ರೆ ವೈದ್ಯಕೀಯ ಕಾರಣ ನೀಡಿ ಏನಾದ್ರು ಅವರು ಸ್ವಲ್ಪ ಹೊರಗಡೆ ಬರೋ ಚಾನ್ಸ್ ಇದೆಯಾ ಸರ್? ಅಂದ್ರೆ ಹಾಸ್ಪಿಟಲ್ ಆಗಿರ್ಬೋದು, ಮನೆಗೆ ವಿಶ್ರಾಂತಿ ಆಗಿರ್ಬೋದು, ಈ ತರ ವೈದ್ಯಕೀಯ ಕಾರಣ ನೀಡಿ. ಅಲ್ಲ, ಪೆರೋಲ್ ಕೊಟ್ಟೆ ಕೊಡ್ತಾರೆ ಸರ್, ಪೆರೋಲ್ ಕೊಟ್ಟೆ ಕೊಡ್ತಾರೆ. ಮನೆಗೆ ಬರ್ಬೋದು, ದುಡ್ಡು ವಿಚಾರ ಇನ್ನೆಲ್ಲ. ಓಕೆ, ಯಾಕಂದ್ರೆ ಈ ಎಂಟೈರ್ ಪನಿಷ್ಮೆಂಟ್ ನ ಉದ್ದೇಶ ಮಾರ್ಪಾಡು, ಅಂದ್ರೆ ಬದಲಾವಣೆನೇ ಅಂತಾನೆ ಬರ್ದಿದ್ದಾರೆ. ಈಗ ಜೈಲುಗಳಲ್ಲಿ ಬದಲಾವಣೆ ಕೇಂದ್ರ ಅಂತಾನೆ ಬರ್ದಿದ್ದಾರೆ. ಸೊ ಹಂಗಾಗಿ ಇದೆ ಸರ್, ಚಾನ್ಸಸ್ ಇದೆ. ಮಾನಸಿಕವಾಗಿ ಬದಲಾಗ್ಬೇಕು ಸರ್, ಮೇನ್ ಅದು ಇಂಪಾರ್ಟೆಂಟ್. ಆಮೇಲೆ ಮಾಡಿರೋದನ್ನ ತಪ್ಪಂತ ಪ್ರಜ್ವಲರು ಮಾನಸಿಕವಾಗಿ ಅವ್ರು ಒಪ್ಕೊಳ್ಬೇಕು, ಮನ್ಸಿಗೆ ಸಮಾಜಕ್ಕೆ ಬಿಟ್ಟಾಕಿ ಅವ್ರಿಗೆ ಅದು ಮಾನಸಿಕವಾಗಿ ನಾನು ಮಾಡಿರೋದು ತಪ್ಪು, ಇನ್ಮೇಲೆ ಮಾಡಬಾರ್ದು. ಆಮೇಲೆ ಇದನ್ನ ಮಾಡಿರೋದ್ರಿಂದ ಎಷ್ಟು ದೊಡ್ಡ ಅನಾಹುತ ಆಗಿದೆ, ಫ್ಯಾಮಿಲಿ ಮರ್ಯಾದೆ ಬೀದಿ ರಾಜಾಗಿದೆ. ನೆನೆ ನೋಡಿ ಕೆಲವು ಮಾಧ್ಯಮಗಳು ದೇವೇಗೌಡರನ್ನ ಚುಕ್ಕೆ ಅಂತ ಬಿಂಬಿಸ್ತು. ಮಾಡಿರೋ ತಪ್ಪಿಗೆ ಪಾಪ ದೇವೇಗೌಡರು ಏನ್ ಮಾಡ್ತಾರೆ ಅಲ್ವಾ? ಸೊ ಹಂಗಾಗಿ ನೋಡಿ, ಒಬ್ಬ ವ್ಯಕ್ತಿ ಮಾಡಿದ ತಪ್ಪಿಗೆ ಇಡೀ ಕುಟುಂಬ ತಲೆ ತೆಗಿಸ್ಬೇಕಾದಂತ ಪರಿಸ್ಥಿತಿ ಬಂದ್ ನಿಂತಿದೆ. ಸ್ವಲ್ಪ ಇವತ್ತಿನ ಯುವ ಜನತೆ ಅರ್ಥ ಮಾಡ್ಕೊಳ್ಬೇಕು ಸರ್. ಇದು ಪ್ರಜ್ವಲ್ ಒಬ್ಬನಿಗೆ ಪಾಠ ಅಲ್ಲ, ಈ ಕರ್ನಾಟಕದ 6 ಕೋಟಿ ಜನರು ಕೂಡ ಇದು ಪಾಠ ಸರ್ ಇದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.